ಕಾಂತಮ್ಮನ ಮಗಳು ಅಂತ ಹೇಳೋದು. ಇದೆಲ್ಲ ನೋಡ್ತಿದ್ರೆ ನನ್ನ ತಲೆ ಕೆಟ್ಟೋದಂಗೆ ಆಗ್ತಿದೆ. ಇಲ್ಲ ಕಣೋ, ಇದೆಲ್ಲ ಅನ್ಯಾಯ ಕಣೋ. ನಡಿ, ಇರೋ ಸತ್ಯ ಎಲ್ಲ ಹೇಳ್ಬಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡೋಣ. ನಡಿಯೋ. ದಯವಿಟ್ಟು ಹಾಗೆ ಹೇಳ್ಬಿಡಿ ಯಜಮಾನ್ರೆ. ಆಗೋದೆಲ್ಲ ಒಳ್ಳೇದಕ್ಕಿಂತ ದೊಡ್ಡವ್ರು ಹೇಳಿಲ್ವಾ? ಅಂಜಲಿ ಅಮ್ಮವ್ರು ಹುಷಾರಾಗಬೇಕು. ನಮ್ಮ ಯಜಮಾನ್ರು ನಗ್ನಗ್ತಾ ಇರ್ಬೇಕು. ಕಡೆ ಪಕ್ಷ ಅಂಜಲಿ ಅಮ್ಮವ್ರು ಹುಷಾರಾಗಿ ಆ ಮಗುನ ಅಂಜಲಿ ಅಮ್ಮವ್ರು ಒಪ್ಸೋರ್ಗೂ ಆದ್ರೂ ಸುಬ್ಬು ಅವ್ರು ಇಲ್ಲಿ ಇರ್ಬೇಕಾಗತ್ತೆ. ಸುಬ್ಬು ಅವ್ರಿಗೆ ಮನೆಗೆ ಬಂದ್ಮೇಲೆ ನಮ್ಮ ಯಜಮಾನ್ರು ತುಂಬಾ ಸಂತೋಷವಾಗಿದ್ದಾರೆ. ಆ ಸಂತೋಷ ಹಾಳಾಗ್ಬಾರ್ದಲ್ವಾ? ಹಾಗಂತ ನಾವೆಲ್ಲ ಇಲ್ಲಿ ಪರದಾಡಕ್ಕಾಗುತ್ತಾ? ಏನಾಗಲ್ಲ ಮಾವ, ನಮ್ಮಿಂದ ಒಂದ್ ಜೀವನ ಉಳಿಯುತ್ತೆ. ತಾಯಿ ಮಗು ಒಂದಾಗ್ತಾರೆ. ತಾಯಿ ಪ್ರೀತಿ ಕಳ್ಕೊಂಡ್ರೆ ಜೀವನ ನರ್ಕ ಹಾಕೋಗ್ಬಿಡುತ್ತೆ. ನಾನು ಅನುಭವಿಸಿದ ನೋವನ್ನ ಆ ಮಗು ಅನುಭವಿಸ್ಬಾರ್ದು. ನಾವು ಆ ಮಗುಗೆ ಸಹಾಯ ಮಾಡಲೇಬೇಕು. ಹೌದಪ್ಪ, ಬರ್ತ್ಡೇ ಪಾರ್ಟಿಗೆ ನೀವು ಬರಲೇಬೇಕು. ಒಂದೇ ಒಂದಿನ ಅಷ್ಟೇ. ನೀವು ಇಲ್ಲಿದ್ದು ಹೊರಟು ಬಿಟ್ರೆ ಸಾಕು. ಮಿಕ್ಕಿದ್ದೆಲ್ಲ ನಾವು ನೋಡ್ಕೊಂತೀವಿ. ನಾವು ಲೇಟಾಗಿ ಬರ್ತೀವಿ. ಹಾ, ಪ್ಲೀಸ್ ಮಾವ. ಅಯ್ಯೋ, ನೀವು ನನ್ನನ್ನು ಕೇಳ್ಕೋಬೇಕಾ ಶ್ರಾವಣಮ್ಮ? ನೀವಿಬ್ರು ಕೇಳ್ಕೊಂಡಿದ್ದೀರಿ ಅಂದಮೇಲೆ ಅದರ ಅರ್ಥ, ಅದರ ಉದ್ದೇಶ ಸರಿಯಾಗೇ ಇರುತ್ತೆ. ಏ ವಿಶಾಲು, ನಡಿಯೇ, ಅದೇನಂತ ಒಂದು ಕೈ ನೋಡೇ ಬಿಡೋಣ. ಆದರೆ ನೀವು ಬರ್ಡೇ ಪಾರ್ಟಿಗೆ ಬರ್ಬೇಕಂದ್ರೆ ಈ ಥರ ಬರಬಾರ್ದು. ಸ್ವಲ್ಪ ಚೇಂಜ್ ಆಗಿರ್ಬೇಕು. ಯಾಕೆಂದ್ರೆ ನಾವೆಲ್ಲ ಮುಂಬೈಲಿರೋದು ಅಂತ ಹೇಳ್ಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ಲೆವೆಲ್ಲು, ಸ್ಟೇಟಸ್ಸು ಅದೆಲ್ಲ ಚೆನ್ನಾಗಿರೋ ಥರ ಬರಬೇಕು. ಮತ್ತೆ ನಾವು ಹೇಗೆ ಬರಬೇಕು ಅಂತೀಯಾ? ನೀವು ಸೂಟು ಬುಟ್ಟು ಹಾಕೊಂಡು ಸ್ಟೈಲಾಗಿ ಇಂಗ್ಲೀಷಲ್ಲಿ ಮಾತಾಡಬೇಕು. ಇಂಗ್ಲೀಷಾ? ನಮ್ಗೆ ಇಂಗ್ಲೀಷು ಬರಲ್ಲಪ್ಪ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾಳೆವರೆಗೂ ನಮಗ್ ಟೈಮ್ ಇದೆ. ಇವತ್ತು ರಾತ್ರಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಾಳೆ ಇಂಗ್ಲಿಷ್ ಅಲ್ಲಿ ಒಂದ್ 4 ಲೈನ್ಗಳನ್ನ ಹೇಳಿದ್ರೆ ಸಾಕು. ನಿಮಗೋಸ್ಕರ ಬಟ್ಟೆ ಸ್ಟೈಲಿಶ್ ಆಗಿರೋದು ತಂದಿದ್ದೀನಿ. ಏನಿಲ್ಲ, ಅದನ್ನ ಹಾಕೊಂಡು ಸ್ವಲ್ಪ ನ್ಯಾಚುರಲ್ ಆಗಿ ಓಡಾಡೋದು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಸಾಕು. ಬಟ್ಟೆನ ಎಲ್ಲೋ ಮುತ್ತು, ಈ ಬಟ್ಟೆನ ನಾವ್ ಹಾಕಬೇಕೇನೋ?